ಇನ್ನೇನೋ ಕೆಲವೇ ನಿಮಿಷಗಳಲ್ಲಿ ನಮಗೆ ನಂಬರ್ಸ್ ಬರೋದಕ್ಕೆ ಶುರುವಾಗುತ್ತೆ. ಎಲ್ಲೆಲ್ಲಿ ಯಾರ್ಯಾರ ಹಣೆ ಬರಹವನ್ನ ಹೇಗೆ ಬರೆದಿದ್ದಾನೆ ಮತದಾರ, ಯಾರ್ಯಾರ ಹಣೆ ಬರಹವನ್ನ ಯಾವ ರೀತಿ ಬರೆದಿದ್ದಾನೆ ಮತದಾರ. ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ವೋಟಿಂಗ್ ಆಗಿದೆ, ಆಕ್ರೋಶದ ಅಲೆನ ಅಥವಾ ಆಡಳಿತದ ಪರವಾದಂತ ಅಲೆನ, 3 ಬಾರಿ ಅಧಿಕಾರವನ್ನ ಮಾಡಿದಂತ ಮಮತಾ ಬ್ಯಾನರ್ಜಿ ಅಧಿಕಾರವನ್ನ ಕಳ್ಕೊಳ್ತಾರ. ಇಡೀ ದೇಶಕ್ಕೆ ಇದರ ಬಗ್ಗೆ ಕುತೂಹಲ ಇದೆ. ಪಶ್ಚಿಮ ಬಂಗಾಳದ ಬಗ್ಗೆ, ತಮಿಳುನಾಡಲ್ಲಿ ಈ ಬಾರಿ ಸೆಲೆಬ್ರಿಟಿ ಪಾಲಿಟಿಕ್ಸ್ ವಿಜಯ್ ಅವರ ಕಾರಣಕ್ಕಾಗಿ, ಕೇರಳದಲ್ಲಿ ಯಾವತ್ತೂ ಕೂಡ ಒಮ್ಮೆ ಬಂದ ಸರ್ಕಾರ ಮತ್ತೆ ಬರಲ್ಲ, ಅಲ್ಲಿ ಚೇಂಜಸ್ ಆಗುತ್ತೆ. ಆದರೆ ಕಳೆದ ಬಾರಿ ಆಗಿತ್ತು. ಎಡಪಕ್ಷಗಳು ಮತ್ತೊಮ್ಮೆ ಅಧಿಕಾರದ ಗದ್ದುಗೆಯನ್ನ ಹಿಡಿದಿತ್ತು. ಕಾರಣ ಏನು ಅಂತಂದ್ರೆ, ಕೊರೋನಾ ಟೈಮ್ನಲ್ಲಿ ಆ ಸರ್ಕಾರ ಜನರಿಗೆ ಸ್ಪಂದಿಸಿದಂತ ರೀತಿ. ಪಿಣರಾಯಿ ವಿಜಯನ್ ಅವರ ಸರ್ಕಾರ ಕೊರೋನಾ ಟೈಮಲ್ಲಿ ಜನರ ನೋವಿಗೆ ಸ್ಪಂದಿಸಿದಂತ ರೀತಿ ಇತ್ತಲ್ಲ, ಅದಕ್ಕೆ ಕೇರಳದ ಜನ ಎಡಪಕ್ಷಗಳಿಗೆ ಮತ್ತೊಮ್ಮೆ ಅವಕಾಶ ಕೊಟ್ಟರು. 2ನೇ ಬಾರಿ ಅವಕಾಶವನ್ನು ಕೊಟ್ಟರು. ಈ ಬಾರಿ ಯುಡಿಎಫ್ ಬಹಳ ಪ್ರಯತ್ನದಲ್ಲಿದೆ. ಬಿಜೆಪಿಯು ಕೂಡ ವೋಟ್ ಶೇರ್ ಅನ್ನ ಜಾಸ್ತಿ ಮಾಡಿಕೊಂಡು ಸೀಟನ್ನು ಹೆಚ್ಚಿಸಿಕೊಳ್ಳಬೇಕು ಅನ್ನುವಂತ ನಿರೀಕ್ಷೆಯಲ್ಲಿದೆ. 2016ರಲ್ಲಿ 1 ಸೀಟ್ ಬಂದಿತ್ತು ಕೇರಳದಲ್ಲಿ, ನೇಮಂ. ಈ ಬಾರಿ ಬಹಳ ಕ್ಷೇತ್ರಗಳ ಮೇಲೆ ಬಿಜೆಪಿಗೆ ನಿರೀಕ್ಷೆ ಇದೆ. ಅದು ನೇಮಮ್ಮು, ತ್ರಿಶೂರು, ಈ ಕಡೆಗೆ ಮಂಜೇಶ್ವರ, ಈ ಎಲ್ಲ ಕ್ಷೇತ್ರಗಳ ಮೇಲೆ ನಿರೀಕ್ಷೆ ಇದೆ. ಬಿಜೆಪಿ ಅಭ್ಯರ್ಥಿಯೊಬ್ಬರು ಹೇಳಿದ್ದಾರೆ, ಬೆಟ್ಟಿಂಗ್ ಕಟ್ತೀರಾ ನನ್ನ ಜೊತೆಗೆ 1 ಕೋಟಿ ಅಂತ. ಬಿಜೆಪಿ ಅಭ್ಯರ್ಥಿ ಗೆದ್ದೇ ಗೆಲ್ತೀನಿ ಅಂತ, ಕ್ರಿಶ್ಚಿಯನ್ ಅಭ್ಯರ್ಥಿ, ಬಿಜೆಪಿಯ ಕ್ರಿಶ್ಚಿಯನ್ ಅಭ್ಯರ್ಥಿಯೊಬ್ಬರು. ಇದರ ಮಧ್ಯೆ ಒಂದು ಇಂಟ್ರೆಸ್ಟಿಂಗ್ ಬೆಳವಣಿಗೆ ಆಗಿದೆ ಕೇರಳದಲ್ಲಿ. ಕೇರಳದ ಮುಖ್ಯಮಂತ್ರಿ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಮುಖ್ಯಮಂತ್ರಿ ಇದ್ದಿದ್ದನ್ನು ತೆಗೆದಿದ್ದಾರೆ. ಬಯೋದಲ್ಲಿ ಮುಖ್ಯಮಂತ್ರಿ ಅನ್ನೋದಿತ್ತು ಅವ್ರದ್ದು, ಚೀಫ್ ಮಿನಿಸ್ಟರ್ ಆಫ್ ಕೇರಳ ಅಂತಿತ್ತು. ಅದು ರಿಮೂವ್ ಆಗಿದೆ ನಿನ್ನೆ. ಅದು ರಿಮೂವ್ ಆಗಿ ಆ ಜಾಗದಲ್ಲಿ ಪಾಲಿಟ್ ಬ್ಯೂರೋ ಮೆಂಬರ್ ಅಂತ ಬಂದಿದೆ. ಅಂದ್ರೆ ಬದಲಾವಣೆಯ ಮುನ್ಸೂಚನೆ ಪಿಣರಾಯಿ ವಿಜಯನ್ ಅವರಿಗೆ ಸಿಕ್ಕಿದೆಯಾ? ಹಂಗಿದ್ರೆ ಈ ಕಡೆ ಯುಡಿಎಫ್ ನ ಕಾರ್ಯಕರ್ತರು, ಮುಸ್ಲಿಂ ಲೀಗ್ ಮತ್ತು ಕಾಂಗ್ರೆಸ್ನ ಕಾರ್ಯಕರ್ತರು ಬಿರಿಯಾನಿ ರೆಡಿ ಮಾಡ್ತಾ ಇದ್ದಾರೆ. ಮಲಪ್ಪುರಂ ಡಿಸ್ಟ್ರಿಕ್ಟ್ ನಲ್ಲಿ, ಮಲಪ್ಪುರಂ ಜಿಲ್ಲೆಯಲ್ಲಿ ಬಿರಿಯಾನಿ ಬೇಯಿಸ್ತಾ ಇದ್ದಾರಂತೆ. ಈಗ 5,000 kgಯಷ್ಟು ಬಿರಿಯಾನಿ ರೆಡಿ ಆಗ್ತಾ ಇದೆ. ಗೆಲ್ಲೋದು ಖಚಿತ ನಾವು ಅಂತ. ಸ್ವೀಟ್ಗಳು ರೆಡಿ ಆಗ್ತಾ ಇದ್ದಾವೆ, ಸಿಹಿ ತಿನಿಸುಗಳನ್ನು ರೆಡಿ ಮಾಡ್ತಾ ಇದ್ದಾರೆ. ಮಲಪ್ಪುರಂ ಡಿಸ್ಟ್ರಿಕ್ಟ್ ನಲ್ಲಿ ಮುಸ್ಲಿಂ ಬಾಹುಳ್ಯದ ಜಿಲ್ಲೆಯದು. ಮುಸ್ಲಿಂ ಲೀಗ್ ಮತ್ತು ಕಾಂಗ್ರೆಸ್ ಗೆದ್ದೇ ಗೆಲ್ಲುತ್ತೆ ಅನ್ನುವಂತ ನಿರೀಕ್ಷೆ ಇದೆ. ಎಷ್ಟೋ ಸಲ ಓವರ್ ಕಾನ್ಫಿಡೆನ್ಸ್ ಮುಳುವಾದಂತ ಉದಾಹರಣೆಗಳಿದ್ದಾವೆ. ಈಗ ಸಿಗ್ತಾ ಇದೆ ಮೊದಲ ಬ್ರೇಕಿಂಗ್ ಅಪ್ಡೇಟ್. ಬಿಜೆಪಿ ಮುನ್ನಡೆಯನ್ನ ಸಾಧಿಸ್ತಾ ಇದೆ ಪಶ್ಚಿಮ ಬಂಗಾಳದಲ್ಲಿ. ತಮಿಳುನಾಡಲ್ಲಿ ಡಿಎಂಕೆ ಮುನ್ನಡೆಯನ್ನ ಸಾಧಿಸ್ತಾ ಇದೆ. ಅಂಚೆ ಮತ ಎಣಿಕೆಯ ಡೀಟೇಲ್ ಈಗ ಸಿಗ್ತಾ ಇರೋದು. 4 ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆ, 1ರಲ್ಲಿ ಟಿಎಂಸಿ ಮುನ್ನಡೆ. ಮೊದಲ ಬ್ರೇಕಿಂಗ್ ಅಪ್ಡೇಟ್ ಪಶ್ಚಿಮ ಬಂಗಾಳದಿಂದಲೇ ಲಭ್ಯವಾಗ್ತಾ ಇದೆ. 4ರಲ್ಲಿ ಬಿಜೆಪಿ, 1ರಲ್ಲಿ ಟಿಎಂಸಿ. ಅಸ್ಸಾಂ ಬಿಜೆಪಿ ಮುನ್ನಡೆಯನ್ನು ಸಾಧಿಸ್ತಾ ಇದೆ. ಕೇರಳದಲ್ಲಿ ಸಮಬಲದ ಹೋರಾಟ ಆರಂಭದಲ್ಲೇ ಗೋಚರಿಸ್ತಾ ಇದೆ. ಅಸ್ಸಾಂನ ಅಂಚೆ ಮತ ಎಣಿಕೆಯಲ್ಲಿ 6ರಲ್ಲಿ ಬಿಜೆಪಿ ಮುನ್ನಡೆ, ಪಶ್ಚಿಮ ಬಂಗಾಳದಲ್ಲಿ 4ರಲ್ಲಿ ಬಿಜೆಪಿ ಮುನ್ನಡೆ, 1ರಲ್ಲಿ ಟಿಎಂಸಿ ಮುನ್ನಡೆ. ತಮಿಳುನಾಡಲ್ಲಿ ಆಡಳಿತ ಪಕ್ಷ ಡಿಎಂಕೆ 2 ಕ್ಷೇತ್ರದಲ್ಲಿ ಮುನ್ನಡೆ. ಅಪ್ಡೇಟ್ ಸಿಗ್ತಾ ಇದೆ. ಬಿಜೆಪಿಗೆ ಪಶ್ಚಿಮ ಬಂಗಾಳದಲ್ಲಿ ಆರಂಭದ ಮುನ್ನಡೆ ಕಾಣಿಸ್ತಾ ಇರೋದು. ತೀರಾ ಅರ್ಲಿ ಇದು, ಅಂದ್ರೆ ಈಗ ಸಿಗ್ತಾ ಇರೋದು ಕೇವಲ 5 ಕ್ಷೇತ್ರಗಳಿಗೆ ಸಂಬಂಧಿಸಿದಂತ ಪೋಸ್ಟಲ್ ವೋಟ್ ನ ಡೀಟೇಲ್. ತಮಿಳುನಾಡಲ್ಲಿ ಡಿಎಂಕೆ ಮೈತ್ರಿಕೂಟ ಮುನ್ನಡೆಯಲ್ಲಿದೆ, ಡಿಎಂಕೆ ಮತ್ತು ಕಾಂಗ್ರೆಸ್. ಕೇರಳ ಸಮಬಲದ ಹೋರಾಟದ ಮುನ್ಸೂಚನೆ ಕಾಣ್ತಾ ಇದೆ ಆರಂಭದಲ್ಲೇ.
ನಂಬರ್ಸ್ ನೋಡ್ತಾ ಇದ್ದೀರಿ. ಇಂಟ್ರೆಸ್ಟಿಂಗು ಅಂತಂದ್ರೆ ತಮಿಳುನಾಡಲ್ಲಿ ಟಿವಿಕೆ ಕೂಡ 2 ಕ್ಷೇತ್ರದಲ್ಲಿ ಮುನ್ನಡೆಯಲ್ಲಿದೆ. ಅಂಚೆ ಮತ ಎಣಿಕೆ ಪ್ರಕ್ರಿಯೆಯಲ್ಲಿ ಟಿವಿಕೆಯು ಮುನ್ನಡೆಯಲ್ಲಿರೋದು 2 ಕ್ಷೇತ್ರದಲ್ಲಿ. ಡಿಎಂಕೆ 5, ಅಣ್ಣಾ ಡಿಎಂಕೆ 1, ಟಿವಿಕೆ 2. ಸದ್ಯಕ್ಕಿರುವಂತ ಮುನ್ನಡೆಯ ಡೀಟೇಲ್ ಇದೆ. ಪಶ್ಚಿಮ ಬಂಗಾಳ ಟಿಎಂಸಿ 1, ಬಿಜೆಪಿ 3, ಉಳಿದವೂ ಇಲ್ಲ.